ಆಕಾಶವಾಣಿ. ಪ್ರಿಯ ಕೇಳುಗರಿಗೆ ನಮಸ್ಕಾರ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ಉದ್ದೇಶಗಳ ಕುರಿತಾಗಿ ಒಂದು ಸಂವಾದ. ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ಸಂವಾದವನ್ನು ನಡೆಸಿಕೊಡುತ್ತಾರೆ ಕೃಷ್ಣಮೋಹನ ತಲೆಂಗಳ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಅಂದರೆ ಮೇ 3ನೇ ತಾರೀಕನ್ನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಈ ಪತ್ರಿಕಾ ಸ್ವಾತಂತ್ರ್ಯದ ಕುರಿತ ಚರ್ಚೆಗಳು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೀತಾನೆ ಇರ್ತವೆ. ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು. ಆ ಕಾಲದಲ್ಲೂ ಕೂಡ ಈ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆ ನಡೀತಾ ಇತ್ತು. ಇವತ್ತಿನ ಈ ಕಾಲದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆಗಳು ನಡೀತಾನೆ ಇದ್ದಾವೆ. ಇವತ್ತು ಮಾಧ್ಯಮ ಅಂತ ಹೇಳಿದ್ರೆ ಕೇವಲ ಪತ್ರಿಕೆ ಅಲ್ಲ, ಅದು ಬೇರೆ ಬೇರೆ ಆಯಾಮಗಳಿಗೆ ವ್ಯಾಪಿಸಿದೆ. ಹೀಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯವನ್ನ ನಾವು ಮಾಧ್ಯಮ ಸ್ವಾತಂತ್ರ್ಯ ಅಂತ ಕೂಡ ಕರಿಬಹುದಾಗಿದೆ. ಹಾಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಏನು, ಅದರ ಉದ್ದೇಶ ಏನು, ಇವತ್ತಿನ ಈ ಒಂದು ಬದಲಾಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ, ಬದಲಾಗುತ್ತಿರುವಂತಹ ಜಗತ್ತಿನಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯ ಅರ್ಥಾತ್ ಮಾಧ್ಯಮ ಸ್ವಾತಂತ್ರ್ಯದ ಮಹತ್ವ ಏನು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಸಂವಾದವನ್ನ ನೀವು ಕೇಳಲಿಕ್ಕಿದ್ದೀರಾ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಿಟ್ಟೆ ಮಾಧ್ಯಮ ಮತ್ತು ಸಂವಹನ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರು, ಹಾಗೆಯೇ ಉದಯವಾಣಿ ಪತ್ರಿಕೆಯ ಮಂಗಳೂರು ಮುಖ್ಯ ವರದಿಗಾರರಾಗಿರುವಂತಹ ವೇಣು ವಿನೋದ್ ಕೆಎಸ್ ಅವರು. ಈ ಸಂವಾದವನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ಕನ್ನಡಪ್ರಭ ಪತ್ರಿಕೆಯ ಮಂಗಳೂರಿನ ಉಪಸಂಪಾದಕರಾಗಿರುವಂತಹ ಕೃಷ್ಣಮೋಹನ ತಲೆಂಗಳ ಇವರು. ನಮಸ್ಕಾರ ಕೇಳುಗರೆ. ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ನಾವು ಕರೆದರೂ ವಿಶಾಲಾರ್ಥದಲ್ಲಿ ಇದು ಮಾಧ್ಯಮ ಸ್ವಾತಂತ್ರ್ಯ ದಿನ. ಮಾಧ್ಯಮದಡಿ ಮುದ್ರಣ, ದೃಶ್ಯ, ಶ್ರವ್ಯ ಹಾಗೂ ಈಗ ಆನ್ಲೈನ್ ಮಾಧ್ಯಮಗಳು ಸೇರುತ್ತವೆ. ಪತ್ರಿಕೆ ಇರಲಿ, ಟಿವಿ ಇರಲಿ, ರೇಡಿಯೋ ಇರಲಿ, ಅದು ಓದುಗರು ಅಥವಾ ಶ್ರೋತೃಗಳು, ವೀಕ್ಷಕರನ್ನು ತಲುಪುವ ಹಿಂದೆ ದೊಡ್ಡ ತಂಡದ ಪ್ರಯತ್ನ ಇರುತ್ತದೆ. ನಮಗದು ಕಾಣಿಸುವುದಿಲ್ಲ. ಮನೆ ಬಾಗಿಲಿಗೆ ಪತ್ರಿಕೆ ಬರುತ್ತದೆ, ಸ್ವಿಚ್ ಆನ್ ಮಾಡಿದಾಕ್ಷಣ ಟಿವಿ, ರೇಡಿಯೋ ಕಾಣುತ್ತದೆ, ಕೇಳಿಸುತ್ತದೆ. ಆದರೆ ಈ ಮಾಧ್ಯಮಗಳ ಮೂಲಕ ನಮಗೆ ಸುದ್ದಿಯನ್ನು ತಲುಪಿಸುವಲ್ಲಿ ವರದಿಗಾರರು, ಉಪಸಂಪಾದಕರು, ಕ್ಯಾಮರಾಮ್ಯಾನ್ಗಳು, ಸುದ್ದಿ ನಿರ್ಮಾಪಕರು, ಗ್ರಾಫಿಕ್ಸ್ ವಿಭಾಗದವರು, ಕಂಠದಾನ ಸಿಬ್ಬಂದಿ, ಉದ್ಘೋಷಕರು, ಹೀಗೆ ನೂರಾರು ಮಂದಿಯ ದುಡಿಮೆ ಅಗೋಚರವಾಗಿರುತ್ತದೆ. ವಿವಿಧ ಹಂತಗಳಲ್ಲಿ ದೃಢೀಕರಿಸಲ್ಪಟ್ಟು ಸುಧಾರಿಸಲ್ಪಟ್ಟು ನಿಮ್ಮನ್ನು ತಲುಪುವ ಸುದ್ದಿಯ ರೂಪ ಪಡೆಯುವುದರ ಹಿಂದೆ ಹಲವರ ಶ್ರಮ ಇದೆ. ಆ ಶ್ರಮ ಸಾರ್ಥಕವಾಗಬೇಕಾದರೆ ಸುದ್ದಿ ಸಂಗ್ರಹ, ಪ್ರಸ್ತುತಿಗೆ ಮಾಧ್ಯಮ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಬೇಕೇ ಬೇಕು. ಹಾಗಾದರೆ ಏನಿದು ಪತ್ರಿಕಾ ಸ್ವಾತಂತ್ರ್ಯ ದಿನ? ಈ ದಿನದ ವಿಶೇಷ ಏನು? ಯಾಕೆ ಶುರುವಾಯಿತು? ದಿನದ ಉದ್ದೇಶ ಎಷ್ಟರ ಮಟ್ಟಿಗೆ ಈಡೇರಿದೆ? ಮತ್ತಿತರ ವಿಚಾರಗಳನ್ನು ಈ ಪುಟ್ಟ ಸಂವಾದದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಮೌಲ್ಯ ಮೇಡಮ್ ಅವರನ್ನು ಕೇಳೋಣ. ಪತ್ರಿಕಾ ಸ್ವಾತಂತ್ರ್ಯ ದಿನದ ಕಲ್ಪನೆ ಯಾವಾಗ ಶುರುವಾಯಿತು? ಇದರ ಉದ್ದೇಶ ಏನು ಅಂತ? ಇದು 1991ರಲ್ಲಿ ಆಫ್ರಿಕಾದಲ್ಲಿ ವಿಂಡೋ ಡಿಕ್ಲರೇಷನ್ ಅಂತ ಒಂದಾಗುತ್ತೆ. ಅಂದ್ರೆ ಆಫ್ರಿಕಾದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಮತ್ತು ಬಹುತ್ವದ ಮಾಧ್ಯಮದ ಕಲ್ಪನೆಯಲ್ಲಿ ಡಿಕ್ಲರೇಷನ್ ಅನ್ನ ತರ್ತಾರೆ. ಯುನೆಸ್ಕೋ ಇದನ್ನೇ ಮೋಟಿವೇಶನ್ ಆಗಿ ತಗೊಂಡು 1993ರಿಂದ ಮೇ 3 ಅನ್ನ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತದೆ, ಸೂಚನೆಯನ್ನ ಕೊಡ್ತದೆ. ಅದರ ಹಿನ್ನೆಲೆಯಲ್ಲಿ ಇದೀಗ ನಾವು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದೇವೆ. ಇದು ಮೇನ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ಸೆನ್ಸಾರ್ಶಿಪ್ ವಿರುದ್ಧವಾಗಿ ಒಂದು ಹೋರಾಟ ಅಥವಾ ನಿಲುವು, ಅದರ ಪ್ರತಿಫಲವಾಗಿ ಈ ಡಿಕ್ಲರೇಷನ್ ಬಂದದ್ದು. ಪ್ರತಿ ವರ್ಷ ಯುನೆಸ್ಕೋ ಈ ದಿನವನ್ನ ಅಬ್ಸರ್ವ್ ಮಾಡ್ತದೆ. ಮಾಧ್ಯಮ ವೃತ್ತಿಪರರನ್ನ, UN ಸಂಸ್ಥೆಗಳನ್ನ, ಪ್ರೆಸ್ ಫ್ರೀಡಮ್ಗೆ ಪೂರಕವಾಗಿರುವಂತಹ ಸಂಸ್ಥೆಗಳನ್ನ ಒಂದೇ ಸೂರಿನಡಿ ತಂದು ವಿಶ್ವದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನ ಒಂದು ಇವ್ಯಾಲ್ಯುಯೇಟ್ ಮಾಡುವ, ಮೌಲ್ಯಮಾಪನ ಮಾಡುವಂತಹ ಒಂದು ವಿಶ್ಲೇಷಿಸುವಂತಹ ಒಂದು ಹೆಜ್ಜೆಯನ್ನ ಅದು ಇಟ್ಟಿದೆ ಅಂತ ಹೇಳ್ಬೋದು. ಈ ಪತ್ರಿಕಾ ಸ್ವಾತಂತ್ರ್ಯದ ಅಂದ್ರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದಾಗೆ ಅದಕ್ಕೆ ಪರಿಹಾರಗಳನ್ನ ಏನ್ ಮಾಡಬಹುದು ಅಂತ ಚರ್ಚೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಗುಡ್ ಗವರ್ನೆನ್ಸ್, ಈ ಪೆನಾಲ್ಟಿ ಮುಕ್ತ ಪತ್ರಿಕೋದ್ಯಮ, ಈ ಸಂಘರ್ಷದ ನಂತರ ದೇಶಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಲ್ಲ, ಮಾಧ್ಯಮದ ಪಾತ್ರ ಏನು ಅನ್ನುವ ಬಹಳಷ್ಟು ಕನ್ಸರ್ನ್ಗಳನ್ನ ಇಟ್ಟುಕೊಂಡು ಪ್ರೆಸ್ ಫ್ರೀಡಮ್ ಡೇ ಅನ್ನ ಅಬ್ಸರ್ವ್ ಮಾಡಬೇಕು ಅಂತ ಒಂದು ಆಶಯ ಇದೆ. ಈ ಬಾರಿ ಶಾಂತಿಯುತ ಭವಿಷ್ಯವನ್ನ ರೂಪಿಸೋದು, ಮಾನವ ಹಕ್ಕುಗಳು, ಅಭಿವೃದ್ಧಿ ಮತ್ತು ಭದ್ರತೆಗಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಉತ್ತೇಜಿಸುವುದು, ಈ ಥೀಮನ್ನ ಯುನೆಸ್ಕೋ ಅನೌನ್ಸ್ ಮಾಡಿದೆ.
ಪ್ರತಿ ಬಾರಿಯೂ ಒಂದು ಕಲ್ಪನೆಗಳನ್ನಿಟ್ಟುಕೊಂಡು ಈ ದಿನವನ್ನು ವಿಶೇಷವಾಗಿ ಆಚರಿಸುವ ಒಂದು ಹಿನ್ನೆಲೆಯನ್ನು ಹೊಂದಿದೆ. ಹೌದು. ವೇಣು, ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಬೇಕು ಅಂತ ಯಾಕೆ ಆಗ್ರಹಿಸ್ತೇವೆ? ಅಂದ್ರೆ ಮಾಧ್ಯಮ ಸಂಸ್ಥೆಗಳ ಸ್ವಾತಂತ್ರ್ಯಕ್ಕೆ ಯಾವ ಸಂದರ್ಭ ಕುತ್ತು ಬರ್ತದೆ, ಆಪತ್ತು ಬರ್ತದೆ, ಅದರಿಂದ ಏನು ಕಷ್ಟ ಆಗ್ತದೆ ಮಾಧ್ಯಮ ಸಂಸ್ಥೆಗಳಿಗೆ ಅಂತ? ನಾವೀಗ ಯಾವುದೇ ವೃತ್ತಿಯನ್ನು ತಗೊಂಡ್ರು ಕೂಡ ಅವರು ಮುಕ್ತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಇರಬೇಕು ಅನ್ನೋದು ಒಂದು ವ್ಯಕ್ತಿಯ ಸ್ವಾತಂತ್ರ್ಯ. ಇದನ್ನೇ ನಾವು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಕೂಡ ಅನ್ವಯ ಮಾಡಿ ಮಾತನಾಡಬಹುದು. ಇದು ಅಂದರೆ ನನಗೆ ಮಾತಾಡ್ತಾ ಇರುವಂಥದ್ದು ಕೇವಲ ಒಂದು ವ್ಯಕ್ತಿಯಾಗಿ ಒಬ್ಬ ವರದಿಗಾರನ ಅಥವಾ ಒಬ್ಬ ಪತ್ರಿಕಾ ಪ್ರತಿನಿಧಿಯ ವಿಷಯ ಅಲ್ಲ. ಅದನ್ನು ನಾವು ಮಾಧ್ಯಮ ಅಂತಲೇ ತಗೊಂಡ್ರು ಕೂಡ, ಒಂದು ಪತ್ರಿಕೆ ಇರ್ಬೋದು, ಒಂದು ಮಾಧ್ಯಮ ಸಂಸ್ಥೆ ಇರ್ಬೋದು, ಅದು ಸಮರ್ಪಕವಾಗಿ ಅಂದರೆ ಈಗ ನಾವು ಬೇರೆ ಉತ್ಪನ್ನಗಳನ್ನು ನಾವು ಮಾಧ್ಯಮದ ಕಂಟೆಂಟಿಗೆ ಅದನ್ನು ನಾವು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಬೇರೆದು ಉತ್ಪಾದನೆ, ಅದು ಕನ್ಸಂಪ್ಷನ್, ಅಲ್ಲಿಗೆ ಅದು ಸೀಮಿತ ಆಗುತ್ತೆ. ಆದರೆ ಮಾಧ್ಯಮ ಈಗ ವಸ್ತುವೊಂದಲೇ ಒಂದು ಪರಿಗಣನೆ ಆದರೂ ಕೂಡ ಅಲ್ಟಿಮೇಟ್ಲಿ ಮಾಧ್ಯಮದ ಉದ್ದೇಶಗಳಿರುವಂಥದ್ದು ಬೇರೆ. ಅದು ಒಂದಷ್ಟು ಉನ್ನತವಾದಂತಹ ಧ್ಯೇಯಗಳನ್ನು ಇಟ್ಟುಕೊಂಡಿರುವಂಥ ಸಂಸ್ಥೆ. ಪ್ರಾಫಿಟ್ ಮೋಟಿವೇ ಇರಲಿ, ಲಾಭಕ್ಕಾಗಿ ಇದ್ದರೂ ಕೂಡ ವ್ಯಕ್ತಿಗೆ ಮಾಹಿತಿ ಕೊಡುವಂಥದ್ದು ಇರ್ಬೋದು, ವ್ಯಕ್ತಿಯ ದೃಷ್ಟಿಕೋನವನ್ನು ರೂಪಿಸುವಂತಹ ಹೊಣೆ ಇರ್ಬೋದು, ಒಟ್ಟಾರೆ ಗ್ರೇಟರ್ ಕಾಮನ್ ಗುಡ್ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ನಿಲುವನ್ನು ಹೊಂದಿರುವಂತಹ ಮಾಧ್ಯಮ ಸಮೂಹಗಳು ಕಾರ್ಯನಿರ್ವಹಿಸ್ತೇವೆ. ಅದು ಮುಕ್ತವಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ಆದರೆ ಅದಕ್ಕೆ ಒಂದು ಕನಿಷ್ಠವಾದಂತಹ ಸ್ವಾತಂತ್ರ್ಯದ ಅಗತ್ಯ ಇದೆ. ಅಂದರೆ ನೀನು ಇದನ್ನು ಪ್ರಕಟ ಮಾಡಬಾರ್ದು ಅಂತ ಅವರಿಗೆ ಒಂದು ಹೇರಿಕೆಯನ್ನು ಮಾಡುವಂತಹ ಯಾವುದೇ ಕಟ್ಟುಪಾಡುಗಳು ಸಾಮಾನ್ಯವಾಗಿ ಇರಬಾರ್ದು. ಅದು ಕೂಡ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ಒಪ್ಪುವಂತಹ ಒಂದು ನಿಲುವು. ಈಗ ಒಂದು ಮಾಧ್ಯಮ ಸಂಸ್ಥೆಗೆ ಅಥವಾ ಒಬ್ಬ ಪತ್ರಿಕಾ ವರದಿಗಾರನಿಗೆ ಅಥವಾ ಮಾಧ್ಯಮ ಪ್ರತಿನಿಧಿಗೆ ಬೇರೆ ಬೇರೆ ಹಂತಗಳಲ್ಲಿ ಅವನು ಒಂದು ಸಾಮಾಜಿಕ ನಿಲುವನ್ನು ಪ್ರಕಟ ಮಾಡದಿರುವಂತಹ ಒತ್ತಡಗಳು ಬರ್ಬೋದು. ಅದು ಸರ್ಕಾರದಿಂದಲೇ ಇರ್ಬೋದು. ಅಂದರೆ ಯಾವುದೋ ಒಂದು ವಿಷಯವನ್ನು ಜನರ ಬಳಿಗೆ ಇದು ಬರಬಾರ್ದು ಎನ್ನುವಂತಹ ಒಂದು ನಿಲುವನ್ನು ಹೊಂದಿದ್ದಾಗ ಸರ್ಕಾರಗಳು ಹೇರಿಕೆ ಮಾಡ್ಬೋದು. ಖಾಸಗಿ ಮಾಫಿಯಾಗಳು ಅಂತ ಹೇಳ್ತವೆ, ಅಂಥ ಯಾವುದೇ ಒಂದು ದುರುದ್ದೇಶಪೂರಿತವಾದಂತಹ ಸಂಸ್ಥೆಗಳು ಈ ಮಾಧ್ಯಮಗಳಿಗೆ ಯಾವುದೇ ಒಂದು ವಿಷಯವನ್ನು ಜನರಿಗೆ ಅದನ್ನು ತಲುಪದ ರೀತಿಯಲ್ಲಿ ಒತ್ತಡವನ್ನು ಹೇರ್ಬೋದು. ಆಮೇಲೆ ಈಗ ನಾವು ಲೇಟೆಸ್ಟ್ ಈಗ ಡಿಜಿಟಲ್ ಯುಗಕ್ಕೆ ಬಂದರೆ ಇದು ಒಂದು ರೀತಿ ಪರೋಕ್ಷವಾಗಿ ಕೂಡ ಮಾಧ್ಯಮಗಳ ಮೇಲೆ ಇದನ್ನು ಒಂದು ರೀತಿಯ ಪ್ರಭಾವವನ್ನು ಬೀರ್ತಾ ಇರುವಂಥದ್ದು ನೀವು ನೋಡಿರ್ಬೋದು. ಅಂದರೆ ಆರ್ಥಿಕವಾಗಿ ಮಾಧ್ಯಮಗಳು ಒಂದು ರೀತಿ ಬಳಲುವ ರೀತಿ ಮಾಡ್ತಾ ಇದೆ. ಕೆಲವೇ ಒಂದೆರಡು ಸಂಸ್ಥೆಗಳು, ಅದು ಮಾಧ್ಯಮಕ್ಕೆ ನೇರವಾಗಿ ಸಂಬಂಧಪಡದ ಸಂಸ್ಥೆಗಳು ಕೂಡ ಇಡೀ ಕಂಟೆಂಟನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯಾವುದೇ ಪತ್ರಿಕಾ ಸಂಪಾದಕ ಇರ್ಬೋದು, ಮಾಧ್ಯಮದ ಯಾವುದೇ ಸಂಪಾದಕನ ಕೈಯಲ್ಲಿ ಇವತ್ತು ಏನು ಅಂತ ಕಂಟೆಂಟ್ ಯಾವುದು ಅಂತ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕೂಡ ಆಲ್ಗಾರಿಥಮ್ ಬೇಸ್ಡ್ ಆಗಿ ಬಹುರಾಷ್ಟ್ರೀಯ ಸಂಸ್ಥೆಗಳು ಇದನ್ನು ತಮ್ಮ ಕೈಗೆ ತಗೊಳ್ತಾ ಇರುವಂಥದ್ದು ಕೂಡ ಇದು ಒಂದು ರೀತಿ ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯ ಮಾರಕವಾಗಬಲ್ಲದು ಅನ್ನುವಂಥದ್ದು ಎಲ್ಲ ಇಂದಿನ ಮಾಧ್ಯಮ ತಜ್ಞರು ಅಭಿಪ್ರಾಯ ಪಡುವಂತಹ ಒಂದು ಸಂಗತಿ. ಅಂದರೆ ಒತ್ತಡ ಅಥವಾ ನಿರ್ಬಂಧ ಅವೆರಡೂ ಇಲ್ಲದೆ ಮುಕ್ತವಾಗಿ ವಿಷಯವನ್ನ ಓದುಗರಿಗೆ ಅಥವಾ ಕೇಳುಗರಿಗೆ, ವೀಕ್ಷಕರಿಗೆ ತಲುಪಿಸುವ ತರ ಇರಬೇಕು ಅಂತ. ಮೌಲ್ಯ ಮೇಡಮ್, ಈಗ ಮಾಧ್ಯಮ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಂತಹ ಅಥವಾ ಅದಕ್ಕೆ ಪೂರಕವಾಗಿ ವರ್ತಿಸುವಂತಹ ಒಂದು ಅವಕಾಶಗಳನ್ನು ಆಡಳಿತ, ಸಂವಿಧಾನ ಅಥವಾ ವ್ಯವಸ್ಥೆ ಯಾವ ತರ ಕೊಟ್ಟಿದೆ ಮಾಧ್ಯಮಗಳಿಗೆ ಅಂತ? ಈಗ ಭಾರತವನ್ನ ನೋಡಿದ್ರೆ ಪತ್ರಕರ್ತರನ್ನ ಅದು ಏನು ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ, ಅಥವಾ ಪತ್ರಿಕೋದ್ಯಮವನ್ನ ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ, ವಿಶೇಷವಾದ ಸ್ಥಾನಮಾನ ಅಂತ ಇಲ್ಲ. ಈಗ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಅನ್ನ, ಸಂವಿಧಾನವನ್ನ ನೀವು ನೋಡಿದ್ರೆ ಅಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅನ್ನೋದು ಒಂದು ಸಪರೇಟ್ ಆರ್ಟಿಕಲ್ ಇದೆ. ಇಲ್ಲಿ ಭಾರತದಲ್ಲಿ ನಾವು ನಮ್ಮ ಕಾಮನ್ ಪ್ರಜೆಗಳಿಗೆ ಏನಿದೆಯೋ ಆರ್ಟಿಕಲ್ 19 ಕ್ಲಾಸ್ 1A ಏನಿದೆಯೋ ವಾಕ್ ಮತ್ತೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಅಡಿಯಲ್ಲಿಯೇ ಪತ್ರಿಕಾ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡುವಂತಹ ಒಂದು ಅವಕಾಶ. ಅದಕ್ಕೆ ತಕ್ಕ ಹಾಗೆ ಅದೇ ಸಿಟಿಸನ್ಸ್ಗೆ ಸಂಬಂಧಪಟ್ಟಾಗೆ ಆರ್ಟಿಕಲ್ 19 ಕ್ಲಾಸ್ 2 ಅಲ್ಲಿ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ಗಳು ಕೂಡ ಇದೆ. ಅಂದರೆ ಯಾವಾಗ ಇದು ನ್ಯಾಷನಲ್ ಸೆಕ್ಯೂರಿಟಿಗೆ, ಸೌಹಾರ್ದತೆಗೆ ಧಕ್ಕೆ ಆಗ್ತದೋ ಅಂಥ ಕಂಟೆಂಟ್ಗಳನ್ನು ಖಂಡಿತವಾಗ್ಲೂ ಕೂಡ ಒಬ್ಬ ಸಾಮಾನ್ಯ ಜನ ಕೂಡ ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ, ಒಬ್ಬ ಪತ್ರಕರ್ತನಿಗೆ ಕೂಡ ಅದು ಅನ್ವಯ ಆಗ್ತದೆ ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ಹೇಳೋದಿದ್ರೆ ಆರ್ಟಿಕಲ್ 361A ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಒಂದು ಸ್ಪೆಷಲ್ ಪ್ರೊವಿಷನ್. ಏನಂದರೆ ಈ ಪಾರ್ಲಿಮೆಂಟರಿ ಮತ್ತು ಹೌಸ್ ಸ್ಟೇಟ್ ಪ್ರೊಸೀಡಿಂಗ್ಸ್ ಏನಿದೆ ಅದರ ನೈಜ ವರದಿಯನ್ನು, ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ಗಳು ಇಲ್ಲದೆ, ಯಾವುದೇ ಕ್ರಿಮಿನಲ್ ಅಥವಾ ಸಿವಿಲ್ ಲಾಗಳಿಗೆ ಅಡಿಗೆ ಬಾರದ ಹಾಗೆ ಪಬ್ಲಿಷ್ ಮಾಡುವಂತಹ, ಪ್ರಸಾರ ಮಾಡುವಂತಹ ಒಂದು ಸ್ಪೆಷಲ್ ರೈಟನ್ನು, ಹಕ್ಕನ್ನು ಪತ್ರಿಕೆಗಳಿಗೆ ಕೊಟ್ಟಿದೆ ಅಂತ ಹೇಳುವಂಥದ್ದನ್ನು ನಾವು ನೋಡ್ಬೋದು. ಇನ್ನೊಂದು ವಿಶೇಷವಾಗಿ ಭಾರತದಲ್ಲಿ ಇತ್ತೀಚೆಗಿನ ಬೆಳವಣಿಗೆ, ಅಂದರೆ ಕಳೆದ 20 ವರ್ಷಗಳಿಂದ ನಾವು ನೋಡ್ತಾ ಇರೋದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂದರೆ ಯಾವ ರೀತಿಯಲ್ಲಿ ಪೂರಕ ಆಗಿದೆ ಅಂತ ಹೇಳಿದರೆ, ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಆಗಿರ್ಬೋದು ಅಥವಾ ಒಂದು ಡೆವಲಪ್ಮೆಂಟ್ ಜರ್ನಲಿಸಮ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೋದ್ಯಮಿಗಳು ಸರ್ಕಾರದ ಕಡತಗಳನ್ನು ಪರಿಶೀಲಿಸುವಂಥದ್ದಾಗಿರ್ಬೋದು, ಅಥವಾ ಅಲ್ಲೂ ರಿಸ್ಟ್ರಿಕ್ಷನ್
ರೆಸ್ಟ್ರಿಕ್ಷನ್ಸ್ ಇದೆ. ಅದೇ ಮತ್ತೆ 19 ಕ್ಲಾಸ್ 2 ಅಲ್ಲಿ ಏನೇನು ರೆಸ್ಟ್ರಿಕ್ಷನ್ಸ್ಗಳು ಬರುತ್ತೋ ಅದರ ಹೊರತಾಗಿ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಏನಿದೆ ಅದಕ್ಕೆ ಆಕ್ಸೆಸ್ ಅನ್ನು ಕೊಡುವಂತ ಒಂದು ಅವಕಾಶ ಈ RTI ಅಲ್ಲಿ ಇದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಸ್ಪೆಷಲ್ ಅಂದ್ರೆ ಲೀಗಲ್ ಪ್ರೊಟೆಕ್ಷನ್ ಏನಿದೆ ಅಂತ ಹೇಳಿದ್ರೆ ಪತ್ರಕರ್ತರಿಗೆ ನ್ಯೂಸ್ ಸೋರ್ಸ್ಗಳು, ಸುದ್ದಿ ಮೂಲಗಳು ತುಂಬಾ ಇಂಪಾರ್ಟೆಂಟ್. ಇದು ಕೆಲವು ಬಹಳಷ್ಟು ಕೇಸ್ಗಳಲ್ಲಿ ಅದು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಪತ್ರಕರ್ತರು ತಮ್ಮ ಸುದ್ದಿ ಮೂಲಗಳನ್ನ ಸಂರಕ್ಷಿಸಿಕೊಳ್ಬಹುದು, ಅದನ್ನ ರಿವೀಲ್ ಮಾಡುವಂತ ಯಾವ ನೆಸೆಸಿಟಿಗಳು ಕೂಡ ಇಲ್ಲ ಅನ್ನೋದನ್ನ ಬಹಳಷ್ಟು ಕೇಸ್ಗಳಲ್ಲಿ ಎತ್ತಿ ಹಿಡಿದಿದೆ. ಸೊ ಇದೆಲ್ಲ ಬಹುಶಃ ಒಂದು ರೀತಿಯಲ್ಲಿ ಆ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡಲಿಕ್ಕೆ ಲೀಗಲಿ, ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇರುವಂತಹ ಒಂದು ಅವಕಾಶಗಳು ಅಂತ ಹೇಳ್ಬೋದು. ವೇಣು, ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥ ಆಗದಂಥ ಒಂದು ವಿಷಯ ಅಂದರೆ ಮೀಡಿಯಾ ಎಕನಾಮಿಕ್ಸ್, ಮಾಧ್ಯಮದ ಆರ್ಥಿಕ ವ್ಯವಸ್ಥೆ. ಸಹಜವಾಗಿ ಜಾಹೀರಾತನ್ನು ಮಾಧ್ಯಮಗಳು ಅವಲಂಬಿಸಬೇಕಾಗ್ತದೆ, ಅದು ಅನಿವಾರ್ಯ ಹೌದು. ಆದರೆ ಆರ್ಥಿಕ ಅವಲಂಬನೆಗೋಸ್ಕರ ಜಾಹೀರಾತನ್ನು ಅವಲಂಬಿಸುವುದು ಮತ್ತು ಸುದ್ದಿ ಪ್ರಸಾರ, ಇದರಲ್ಲಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು, ಈ ಎರಡನ್ನು ನಾವು ಹೇಗೆ ನೋಡಬಹುದು ಅಂತ. ನಿಮ್ಮ ಪ್ರಶ್ನೆಯಲ್ಲೇ ಒಂದು ಉತ್ತರ ಕೂಡ ಹೊಂದಿದೆ. ಒಂದು ಖಚಿತವಾದ ಹಾಗೂ ಒಂದು ವಿಶ್ವಾಸಾರ್ಹವಾದಂತಹ ಸುದ್ದಿ ಅಥವಾ ಕಂಟೆಂಟನ್ನು ಇವತ್ತಿನ ಜನರಿಗೆ ನಾವು ಕೊಡುವಾಗ ಒಂದಷ್ಟು ಚಾಲೆಂಜ್ಗಳಿದೆ. ಅಂದರೆ ಇವತ್ತಿನ ನಮ್ಮ ಸಮಾಜದ ಟ್ರೆಂಡನ್ನು ನೋಡಿದರೆ ಸಾಂಪ್ರದಾಯಿಕ ಮಾಧ್ಯಮಗಳೇನಿದೆ ಇದು ಒಂದಷ್ಟು ಆರ್ಥಿಕವಾದಂಥ ಒತ್ತಡಗಳನ್ನು ಎದುರಿಸ್ತಾ ಇದೆ ಡಿಜಿಟಲ್ ಮಾಧ್ಯಮಗಳಿಗೆ ಹೋಲಿಸಿದರೆ. ಅಂದರೆ ಡಿಜಿಟಲ್ನಲ್ಲಿ ಅಷ್ಟು ಬೇರೆ ಸಾಂಪ್ರದಾಯಿಕ ಮಾಧ್ಯಮದಷ್ಟು ವೆಚ್ಚ ಬರುವುದಿಲ್ಲ. ಅವರಿಗೆ ಕನಿಷ್ಠ ಜಾಹೀರಾತನ್ನು ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ. ಆದರೆ ಸಾಂಪ್ರದಾಯಿಕ ಮಾಧ್ಯಮಗಳು ಇಂದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಅದೇ ರೀತಿಯ ಆದಾಯವನ್ನು ಹಿಂದೆ ಏನು ಪಡ್ಕೊಳ್ತಾ ಇದ್ರು ಅದನ್ನು ಬೈ ಎಟ್ ಎನಿ ಕಾಸ್ಟ್ ಅದನ್ನು ಪಡೆಯಲೇಬೇಕು ಅನ್ನುವಂಥ ಒತ್ತಡಕ್ಕೆ ಸಿಲುಕಿದೆ. ಹಾಗಾಗಿ ಎಲ್ಲರೂ ಹಾಗೆ ಮಾಡ್ತಾರಂತೆಲ್ಲ, ಇಟ್ ಮೇ ಲೀಡ್ ಟು ಅಂದರೆ ಪೇಯ್ಡ್ ನ್ಯೂಸ್ ಇರ್ಬೋದು, ಇಂತಹ ಒಂದು ಸ್ವಲ್ಪ ತಮ್ಮ ಉದ್ದೇಶದಿಂದ ಬದಿಗೆ ಸರಿದು ಕಾರ್ಯನಿರ್ವಹಿಸಲೇಬೇಕಾದ ಒತ್ತಡಕ್ಕೆ ಸಿಲುಕ್ತಾ ಇದೆ. ಇಲ್ಲ ಅಂದರೆ ಜನರೇ ಇದನ್ನು ಸಪೋರ್ಟ್ ಮಾಡುವಂತಹ ವ್ಯವಸ್ಥೆ ಬರಬೇಕು. ಈಗ ನಮ್ಮ ದೇಶದಲ್ಲೂ ಒಂದಷ್ಟು ಕೆಲವು ವೆಬ್ಸೈಟ್ಗಳು ಇದನ್ನು ಮಾಡ್ತಾ ಇದೆ. ಅಂದರೆ ಜನರು ನಿಜವಾದ ಒಂದು ಖಚಿತವಾದ ವಿಶ್ವಾಸಾರ್ಹವಾದಂಥ ಸುದ್ದಿ ನನಗೆ ಬೇಕು ಅಂತೇಳಿ ಆದರೆ ಆ ವೆಬ್ಸೈಟನ್ನು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡುವ ಮೂಲಕ. ಒಂದು ಇಂತಿಷ್ಟು ಮೊತ್ತ ಅಂತೇಳಿ ಪಾವತಿಸಿದರೆ ಆಗ ಆ ಸಂಸ್ಥೆ ಕೂಡ ಯಾವುದೇ ಅವಲಂಬನೆ, ಬೇರೆ ಮೂರನೇ ವ್ಯಕ್ತಿಯ ಅಥವಾ ಜಾಹೀರಾತುದಾರರ ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ಬೋದು. ಅಂತಹ ಇದಕ್ಕೆ ಜನರು ಅವಕಾಶ ಮಾಡಿಕೊಡ್ಬೇಕು, ಅಂದರೆ ಸುದ್ದಿಯ ಗ್ರಾಹಕರು. ಮೂರನೇದು ನಮಗೆ ಇರುವಂಥದ್ದು ಜಾಹೀರಾತು ಹಿಂದಿನ ಫ್ಲೋದಲ್ಲಿ ಬರದೆ ಹೋದಾಗ ಈ ರೀತಿ ಸಂಸ್ಥೆಗಳು, ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಒತ್ತಡಕ್ಕೆ ಒಳಗೊಳ್ಳುವಂಥದ್ದು. ಇದು ಈ ಥರ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಹೇಳಿದ್ರಿ ಸುದ್ದಿ ಮನೆಯ ವೆಚ್ಚಗಳು ಹೆಚ್ಚುತ್ತಿರುವ ಬಗ್ಗೆ. ಈಗ ನಮ್ಮ ಇತ್ತೀಚೆಗಿನ ಡೆವಲಪ್ಮೆಂಟ್ ನೋಡಿದರೆ ನಮ್ಮ ಇರಾನ್ ಮತ್ತು ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ಎಲ್ಲೆಡೆ ಬೇರೆ ಬೇರೆ ರೀತಿಯ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗ್ತಾ ಇದೆ. ಎಲ್ಲ ವೆಚ್ಚ ಹೆಚ್ಚುತ್ತಾ ಇರುವಂಥದ್ದು, ಕಚ್ಚಾ ತೈಲ ಇರ್ಬೋದು. ಅದೇ ರೀತಿ ಈಗ ನ್ಯೂಸ್ ಪ್ರಿಂಟಿನ ವೆಚ್ಚ ಕೂಡ 10% ಹೆಚ್ಚಬಹುದು ಅನ್ನುವಂಥದ್ದು ಈಗ ಲೇಟೆಸ್ಟ್ ಈಗ ಮಾಹಿತಿ. ಪತ್ರಿಕೆಯ ಮೇಲೆ ಕೂಡ ಇದು, ಕಾರ್ಯನಿರ್ವಹಣೆಯ ಮೇಲೆ ಕೂಡ ಇದು ಹೊಡೆತ ಬೀಳ್ಬೋದು ಅನ್ನುವಂಥ ಒಂದು ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಸೊ ಇದು ಒಟ್ಟಾರೆ ನಾವು ಯೋಚನೆ ಮಾಡ್ತಾ ಹೋದರೆ ಈ ಎಲ್ಲ ಎಕನಾಮಿಕ್ಸ್ ಹೊರತಾಗಿ ಜನರು ಹಾಗೂ ಸರ್ಕಾರಗಳು ಮನಸ್ಸು ಮಾಡಿದರೆ ಈ ಎಲ್ಲ ಪತ್ರಿಕಾ ಸಂಸ್ಥೆಗಳಿರ್ಬೋದು, ಮಾಧ್ಯಮ ಸಂಸ್ಥೆಗಳಿರ್ಬೋದು, ಇದನ್ನು ಒಂದು ಹಂತದಲ್ಲಿ ನಾವು ಸಮತೋಲನದಿಂದ ನಡೆಸ್ಕೊಂಡು ಬರ್ಬೋದು. ಈಗಿನ ಹೊಸ ಜನರೇಷನ್ ಯಾವ ಥರ ಇದೆ ಅಂತ ಹೇಳಿದರೆ ಜನರಿಗೆ ನ್ಯೂಸ್ ಬೇಡ ಎನ್ನುವಂಥ ಪರಿಸ್ಥಿತಿ ಇದೆ. ನಮಗೆ ಕೇವಲ ಮನೋರಂಜನೆ ಸಾಕು, ರೀಲ್ಸಲ್ಲಿ ಸಿಗುವ ಇದು ಬೇರೆ ಯಾವುದು ಬೇಡ ಅನ್ನುವಂಥದ್ದು ಈಗಿನ ಜೆನ್ ಅಲ್ಫಾದವರ ಕತೆ ಇದೆ. ಇದು ಮುಂದೆ ಹೇಗೆ ಹೋಗ್ತದೆ ಅನ್ನುವಂಥದ್ದು ನಾವಿನ್ನು ಕಾದು ನೋಡಬೇಕು. ಅದು ಹೇಗಿದೆ ಅಂದರೆ ಆ ಜನಾಂಗ ಇನ್ನೂ 10 ವರ್ಷ ಕಳೆದ್ರೆ ಯಾವ ರೀತಿ ಅವರ ಬೌದ್ಧಿಕ ಮಟ್ಟ ಹೇಗಿರ್ಬೋದು, ವಿಶ್ಲೇಷಣಾ ಮಟ್ಟ ಹೇಗಿರ್ಬೋದು, ಇದು ಒಂದು ಈಗಿನ ಹೊಸ ಅಧ್ಯಯನಕ್ಕೆ ಒಂದು ಅವಕಾಶ ಕೂಡ ಕಲ್ಪಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದಿನ ಇದು ಜನರೇಷನ್ ಸರಿತಾ ಹಿಂದೆ ಹೋಗ್ತಾ ಇದ್ದಾಗೆ ಹೊಸ ಜನರೇಷನ್ ಟೇಕ್ ಓವರ್ ಮಾಡ್ತಾ ಇದೆ. ಅವರ ನ್ಯೂಸ್ ಕನ್ಸಂಪ್ಷನ್ ಯಾವ ರೀತಿ ಇದೆ ಅನ್ನುವಂಥದ್ದೇ ಒಂದು ಸ್ಪೆಷಲಿ ಭಾರತ ಹಾಗೂ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳ ಇದೊಂದು ಸವಾಲು. ಮೇಡಮ್, ಈಗ ವೇಣು ಹೇಳಿದ್ದಕ್ಕೆ ಪೂರಕವಾಗಿ ಈಗ ನಾವು ಪತ್ರಿಕಾ ಕಾನೂನುಗಳು, ಇವತ್ತು ನಾವು ಮಾತನಾಡ್ತಾ ಇರುವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ, ಅದರ ಬಗ್ಗೆ ಮಾತನಾಡೋದಾದರೆ, ಈಗ ಸಮಕಾಲೀನ ಸೋಷಿಯಲ್ ಮೀಡಿಯಾ ಆವರಿಸೋದಕ್ಕಿಂತ ಮೊದಲು ಅಂದರೆ ಸುಮಾರು 20 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಜಗತ್ತು ಈಗ ಅನಿಯಂತ್ರಿತವಾಗಿದೆ. ಅವುಗಳಿಗೆ ಕಟ್ಟುಪಾಡುಗಳಿರ್ಬೋದು, ನಿರ್ಬಂಧಗಳಿರ್ಬೋದು, ಅವುಗಳ ತಲುಪುವಿಕೆಯನ್ನು ನಿಯಂತ್ರಿಸುವುದು ತುಂಬ ಕಷ್ಟ. ಹಾಗಿರುವಾಗ ಜಾಲತಾಣ ಇಷ್ಟು ವಿಜೃಂಭಿಸ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯ ದಿನದ ಬಗ್ಗೆ ನಾವು ಮಾತನಾಡೋದು, ಈ ಬಗ್ಗೆ ನೀವು ಏನು ಹೇಳ್ತೀರಿ? ಈಗ ನಾನೊಬ್ಬಳು ಪತ್ರಿಕೋದ್ಯಮ ಶಿಕ್ಷಕಿಯಾಗಿರುವ ಕಾರಣ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗಿಂತ ಹೆಚ್ಚು ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಇದನ್ನೇ ಹೆಚ್ಚು ವಿದ್ಯಾರ್ಥಿಗಳ ಜೊತೆ ನಾವು ಮಾತಾಡುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಇವಾಗ.
ಏಕೆಂದರೆ ಶಿಕ್ಷಣ ಕೂಡ ಬದಲಾಗಬೇಕು ಟ್ರೆಂಡಿನ ಜೊತೆಗೆ ಅಂತ ಹೇಳುವಂಥದ್ದು. ಹೆಚ್ಚು ಡೆಮೋಕ್ರಟೈಸ್ ಆಗಿದೆ ಸೋಷಿಯಲ್ ಮೀಡಿಯಾದ ಮೂಲಕ. ನ್ಯೂಸ್ ಆಗಿರ್ಬೋದು, ಸುದ್ದಿಯ ಪ್ರಸಾರಗಳಾಗಿರ್ಬೋದು, ಎಷ್ಟು ಸತ್ಯನೋ ಅದೇ ಸಂದರ್ಭದಲ್ಲಿ ಹೊಸ ಚಾಲೆಂಜ್ಗಳು, ಹೊಸ ಸವಾಲುಗಳನ್ನು ನಾವು ಎದುರುಗೊಳ್ತಾ ಇದ್ದೇವೆ ಅನ್ನುವಂಥದ್ದು. ಒಂದು ಮಿಸ್ಇನ್ಫಾರ್ಮೇಷನ್ ಅನ್ನುವಂಥದ್ದು ಬಹುಶಃ ಎಲ್ಲರೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನು ವಿಶ್ಲೇಷಿಸುವಂಥ ಅಥವಾ ಅದನ್ನು ಯಾವುದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುವಂಥ ಒಂದು ಸಂದರ್ಭದಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು. ಫ್ಯಾಕ್ಟ್ ಚೆಕಿಂಗ್ ಮಾಡ್ತಾನೆ ಇರಬೇಕು. ಬಟ್ ಅದರ ಬಗ್ಗೆ ಅವೇರ್ನೆಸ್ಗಳು, ಜಾಗೃತಿ ಎಷ್ಟು ಜನರಿಗಿದೆ ಅಂತ. ಈಗ ನನ್ನ ಅಪ್ಪ ಅಮ್ಮನನ್ನೇ ನೋಡಿದರೆ ಪಾಪ ಅವರಿಗೆ ಫ್ಯಾಕ್ಟ್ ಚೆಕಿಂಗ್ ಅಂದರೆ ಏನು ಅಂತಾನೆ ಗೊತ್ತಿರೋದಂಥ ಒಂದು ಸಂದರ್ಭ. ಆ ಥರದ್ದು ಒಂದು ಪಾಪ್ಯುಲೇಷನ್ ಇವತ್ತಿಗೂ ನಮ್ಮ ಭಾರತದ ಹಳ್ಳಿಗಳಲ್ಲಿ ಇದ್ದಾರೆ ಅಂತ. ನಾವೇನು ಡಿಜಿಟಲ್ ಡಿವೈಡ್ ಅಂತ ಹೇಳ್ತೇವೆ, ಅದು ಇತ್ತೀಚೆಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಇನ್ನೂ ಹೆಚ್ಚು ಹೆಚ್ಚು ಡಿವೈಡ್ ಆಗ್ತಿದೆಯೇ ಹೊರತು, ಡಿಜಿಟಲ್ ಡಿವೈಡನ್ನು ನೋಡ್ತಿದ್ದೇವೆ ಹೊರತು ಅದು ಎಲ್ಲೂ ಕಡಿಮೆ ಆಗಿಲ್ಲ ಅನ್ನುವಂಥದ್ದು. ಇನ್ನೊಂದು ಆನ್ಲೈನ್ ಹರಾಸ್ಮೆಂಟ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ನೀವು ಪತ್ರಕರ್ತರ ಪ್ರೊಟೆಕ್ಷನ್ ಬಗ್ಗೆ ಹೇಳಿದ್ದೀರಾ. ಈಗಿನ ಡಿಜಿಟಲ್ ಈ ಕ್ರಾಂತಿಕಾರಕ ಅಂದರೆ ಆ ಕ್ರಾಂತಿ ಆಗ್ತಾ ಇರುವ ಸಂದರ್ಭದಲ್ಲಿ ತುಂಬ ಯೋಚನೆ ಮಾಡುವಂಥ ಇನ್ನೊಂದು ವಿಷಯ ಅಂತ ಹೇಳೋದೇನೆಂದರೆ ಪತ್ರಕರ್ತರ ಜೀವಕ್ಕೆ ಇನ್ನೂ ಅಪಾಯಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ವೇಣು ಸರ್ ಅವರು ಹೇಳಿದರು ಏನಂದರೆ ಜನರ ಸರ್ವೇಲೆನ್ಸಲ್ಲಿ ನಾವಿದ್ದೇವೆ ಅಥವಾ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಸರ್ವೇಲೆನ್ಸಲ್ಲಿ ನಾವಿದ್ದೇವೆ. ಅದು ಒಂದು ಡಿಜಿಟಲ್ ಸರ್ವೇಲೆನ್ಸ್ ಅನ್ನೋದು. ಇನ್ನೊಂದು ಮಾಬ್ ಸೆನ್ಸಾರ್ಶಿಪ್ ಅಂತ. ಮಾಬ್ ಸೆನ್ಸಾರ್ಶಿಪ್ ಅಂದರೆ ಜನರೇ ನಮ್ಮನ್ನು, ಯಾರೋ ಒಬ್ಬ ಪತ್ರಕರ್ತ ಓಪನ್ ಆಗಿ ಯಾವುದೋ ಒಂದು ಪಾರ್ಟಿಯ ಬಗ್ಗೆ ಅಥವಾ ಗವರ್ಮೆಂಟಿನ ಬಗ್ಗೆ ಮಾತಾಡಿದಾಗ ಅಲ್ಲಿ ಆಂಟಿ ಗವರ್ಮೆಂಟ್ ಅಥವಾ ಪ್ರೋ ಗವರ್ಮೆಂಟ್ ಅನ್ನುವ ಒಂದು ಡಿವಿಷನ್ ಬಂದು ಒಂದು ದೊಡ್ಡ ಏನು ವಾದಕ್ಕೆ ವಿವಾದಗಳಿಗೆ ವೇದಿಕೆ ಆಗುವಂಥದ್ದು. ಮತ್ತೆ ಆ ಪತ್ರಕರ್ತ ಹರಾಸ್ಮೆಂಟ್ಗೆ ಒಳಗಾಗೋದಿದೆಯಲ್ಲ, ಇದೆಲ್ಲವೂ ಬಹುಶಃ ಸ್ವಾತಂತ್ರ್ಯದ ಬಗ್ಗೆ ಇನ್ನೂ ಹೆಚ್ಚು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಅದು ನಾವು ಮುಖ್ಯವಾಹಿನಿಯ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಾಗ ಅದರ ಇನ್ನೊಂದು ಮಗ್ಗುಲು ಅಂತ ಈ ವಿಚಾರವನ್ನು ತಗೊಳ್ಬಹುದು. ಹೌದು. ಅಂದ್ರೆ ಮತ್ತೆ ಇನ್ನೊಂದು ಏನಂದ್ರೆ ಈ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರಕ್ಕೆ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಬೇಕು ಅಂತ ಹೇಳುವಂಥದ್ದು. ವೇಣು, ಈಗ ಪತ್ರಿಕೆ, ಟಿವಿ, ರೇಡಿಯೋ ಈ ಪಾರಂಪರಿಕ ಮಾಧ್ಯಮಗಳನ್ನು ಮುಖ್ಯವಾಹಿನಿ ಅಥವಾ ಮೈನ್ ಸ್ಟ್ರೀಮ್ ಮಾಧ್ಯಮ ಅಂತ ಕರೆಯುವುದಾದ್ರೆ, ಸೋಷಿಯಲ್ ಮೀಡಿಯಾವನ್ನು ಇನ್ನೊಂದು ಕಡೆ ಇಟ್ಕೊಂಡು ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇರೋದು ಮತ್ತೆ ಜನ ಆ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಇರೋದು, ಇವೆರಡನ್ನೂ ಗಮನದಲ್ಲಿ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾ ವೇದಿಕೆಗಳು ಜನರನ್ನು ತೀವ್ರವಾಗಿ ಮತ್ತು ವೇಗವಾಗಿ ತಲುಪ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯದ ಔಚಿತ್ಯ ಏನು? ಮೇಡಮ್ ಕೇಳಿದ ಅದೇ ಪ್ರಶ್ನೆ ನಿಮಗೆ. ಹಿಂದಿಗಿಂತ ಇಂದಿನ ಔಚಿತ್ಯ ಜಾಸ್ತಿ. ಇದರ ಮೂಲಕ ನಿಜವಾದ ಸಮೂಹ ಮಾಧ್ಯಮ ಏನಿದೆ ಅದರ ಜವಾಬ್ದಾರಿಯನ್ನು ಮೆರೆಯುವಂಥ ಕ್ಷಣ ಇದು. ಒಬ್ಬ ಪತ್ರಕರ್ತನಿಗೆ ಸವಾಲುಗಳು ಜಾಸ್ತಿ, ಜವಾಬ್ದಾರಿ ಕೂಡ ಜಾಸ್ತಿ ಅನ್ನುವಂಥದ್ದು ನನ್ನ ಮೊದಲ ಅಭಿಪ್ರಾಯ. ಯಾಕೆಂತ ಹೇಳಿದರೆ ಜನರ ಕೈಯಲ್ಲಿರುವಂತಹ ಮೊಬೈಲ್ನಲ್ಲಿ ಅವರು ನೋಡುವ ಯೂಟ್ಯೂಬ್ನ ವಿಡಿಯೋ ಅಥವಾ ಫೇಸ್ಬುಕ್ಕಲ್ಲಿ ಅವರು ನೋಡುವಂತಹ ಕಂಟೆಂಟ್, ಇದನ್ನು ಅವರ ಇಷ್ಟ ಏನು ಅಂತ ತಿಳ್ಕೊಂಡು ಸ್ವಯಂ ಆಗಿ ಅದನ್ನೇ ಅವರು ನೋಡುವ ರೀತಿ ಮಾಡುವಂತಹ ಡೇಟಾ ಅನಾಲಿಟಿಕ್ಸ್ ಸೈನ್ಸ್ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಆ ಆಲ್ಗೊರಿಥಮನ್ನು ಈಗಾಗಲೇ ಅದನ್ನು ತುಂಬ ಯಶಸ್ವಿಯಾಗಿ ಮಾಡಿವೆ. ಹಾಗಾಗಿ ಜನರಿಗೆ ಅವರಿಗೆ ಇಷ್ಟವಾದದ್ದು ಮಾತ್ರ ಬೇಕು. ನೀವು 24 hours ರೀಲ್ಸ್ ನೋಡ್ತಾ ಕೂತ್ರೂ ಕೂಡ ಅವರಿಗೆ ಇಷ್ಟವಾದದ್ದನ್ನೇ ನೋಡ್ಬೋದು. ಇದು ನಿಜವಾಗಿ ಸತ್ಯವಾ ಸುಳ್ಳ, ಅದರಿಂದ ಅವರಿಗೆ ಏನು ಲಾಭ, ಇದನ್ನು ಯಾರು ವಿವೇಚನೆ ಇದೆ ಅವರು ಗಮನಿಸ್ತಾರೆ. ವಿವೇಚನೆ ಇಲ್ಲದಂತಹ, ವಿವೇಚನಾ ಶಕ್ತಿ ಕಡಿಮೆ ಇರುವಂತಹ ಒಂದು ದೊಡ್ಡ ವರ್ಗ ಇದೆ, ಅವರು ಇದರಿಂದ ತುಂಬ ತೊಂದರೆಗೊಳಗಾಗ್ತಾರೆ. ಸೊ ಇದನ್ನು ನಿಯಂತ್ರಣ ಮಾಡುವಂಥದ್ದು ಈಗ ನಿಜವಾದ ಒಂದು ಪತ್ರಿಕೆ ಇರ್ಬೋದು, ಮಾಧ್ಯಮದ ಹೊಣೆ. ಈಗ ಸುಲಭದಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಡ್ಬೋದು, ಅದನ್ನೇ ಜನ ಫಾರ್ವರ್ಡ್ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಗಂಟೆಗಟ್ಟಲೆ ಒಂದೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ನಾನು ನೋಡಿದ್ದೇನೆ. ಕ್ಷುಲ್ಲಕ ವಿಷಯ ಇರ್ತದೆ, ಅದು ನಿಜವಾಗಿ ಆಗಿರೋದೇ ಇಲ್ಲ. ಇನ್ನೊಂದು ಹಂತ ನೀವು ಮುಂದೆ ಹೋದರೆ, ಈಗ ಡೀಪ್ ಫೇಕ್ನ ಯುಗ ಬಂದಾಗಿದೆ. ಮುಂದೆ ಇದು ಯಾವ ರೀತಿ ಹೋಗ್ಬೋದು ಅಂತ ನಾವು ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ. ಡೀಪ್ ಫೇಕ್, AI ಇದೇ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ವೇಣು ವಿನೋದ್ ಏನೋ ಮಾಡ್ತಾ ಇರುವಂಥ ಒಂದು ವಿಡಿಯೋವನ್ನು ಇವತ್ತು ಬಹಳ ತುಂಬ ರಿಯಲಿಸ್ಟಿಕ್ ಆಗಿ ಈಗ ಬಿಟ್ಟು ಹಂಚಿಕೊಳ್ಬೋದು. ಸೊ ಇಂತಹ ಸಂದರ್ಭದಲ್ಲಿ ನಿಜವಾದ ಸುದ್ದಿಯನ್ನು, ನಿಜವಾದ ಸತ್ಯ ಯಾವುದು ಎನ್ನುವಂಥದ್ದನ್ನು ಪತ್ರಿಕೆಗಳು ಮರುದಿನ ಕೊಟ್ಟರು ಕೂಡ ಓದುವಂತಹ ಜನ ಇವತ್ತು ಇದ್ದಾರೆ ಅನ್ನುವಂಥದ್ದು ತುಂಬ ಆಶಾದಾಯಕವಾದಂಥ ಬೆಳವಣಿಗೆ. ಸಂವಾದ ಮಾಡಬೇಕಾದ್ರೆ ಏನೋ ಒಂದಷ್ಟು ನಾನು ಕೂಡ ಪ್ರಿಪೇರ್ ಮಾಡ್ತೇನೆ. ಇದರ ಬಗ್ಗೆ ನಾನು ಸ್ಟಡಿ ಮಾಡುವಾಗ ಕಳೆದ 1 ವರ್ಷದ ಅವಧಿಯಲ್ಲಿ ನೋಡಿದರೆ ಪತ್ರಿಕೆಗಳ ಸರ್ಕ್ಯುಲೇಷನ್ ಬಹುಶಃ ನಾನು ಕುಸಿದಿರ್ಬೋದು ಅಂತ ಅಂದ್ಕೊಂಡೆ. 2% ಜಾಸ್ತಿ ಆಗಿದೆ ಓವರಾಲ್ ಇಂಡಿಯಾದಲ್ಲಿ. 2% ಸಣ್ಣ ಅಂಕಿ ಇರ್ಬೋದು, ಆದರೆ ಅಟ್ಲೀಸ್ಟ್ ಇಟ್ ಈಸ್ ಪಾಸಿಟಿವ್. ಇದು ತಜ್ಞರೇ ನಡೆಸಿದ ಅಧ್ಯಯನದ ಪ್ರಕಾರ ಒಂದು ದಿನ ತಡವಾಗಿ ಬಂದ ಸುದ್ದಿ ಆದರೂ ಓಕೆ, ಅದಂದರೆ ಸತ್ಯ ಇರ್ತದೆ ಎಂದು ನಂಬಿರುವಂಥ ವಿವೇಚನಾ ಶಕ್ತಿ ಇರುವಂಥ ಜನ ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥದ್ದು ನಮಗೆ ಒಂದು ರೀತಿಯ ಅವಕಾಶ ಹಾಗೂ ಭರವಸೆ ಹಾಗೂ ಆಶಾಕಿರಣ ಕೂಡ. ಹೌದು, ನಮಗೊಂದು ಆಶಯ ಏನಂದ್ರೆ ಇತಿಹಾಸ ಮರುಕಳಿಸಬಹುದೇ ಏನೋ. ಮತ್ತೆ ಇತಿಹಾಸ ಮರುಕಳಿಸದಿದ್ರೂ ಪರವಾಗಿಲ್ಲ, ಅಂದರೆ ಒಂದು ಪ್ಯಾರಲ್ ಆದಂತಹ ಒಂದು ಗಟ್ಟಿ ಸ್ವರ
ಸತ್ಯದ ಕಡೆಗೆ ಹಾಗೂ ಖಚಿತತೆಯನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅನ್ನುವಂಥದ್ದು ಸಮಾಜಕ್ಕೆ, ಇದು ಆರೋಗ್ಯಕ್ಕೆ ಪೂರಕ. ಅಂದ್ರೆ ಮುಕ್ತವಾಗಿ ವಿಪುಲವಾಗಿ ಸಿಗುವ ಮಾಹಿತಿಯನ್ನು ಸರಿ ತಪ್ಪುಗಳನ್ನು ಆರಿಸಿಕೊಳ್ಳುವ ಮತ್ತು ಅದನ್ನ ಕ್ರಾಸ್ ಚೆಕ್ ಮಾಡಿ ಮನನ ಮಾಡಿಕೊಳ್ಳುವಂತ ಶಕ್ತಿಯನ್ನ, ಆ ಪ್ರಬುದ್ಧತೆಯನ್ನ ಓದುಗರಿರ್ಬೋದು ಜನ ಅದನ್ನು ಬೆಳೆಸ್ಕೊಳ್ಬೇಕು, ಅದರ ಅಗತ್ಯ ಇದೆ. ನಿಮಗೆ ಇವತ್ತಿಗೂ ಕೂಡ ಜನರ ಪರವಾಗಿ, ಜನರ ವಾಯ್ಸ್ ಆಗಿ ಕೆಲಸ ಮಾಡಬೇಕಾದಂತಹ ಮಾಧ್ಯಮಗಳ ಅವಶ್ಯಕತೆ ಇದೆ. ಮುಖ್ಯವಾಗಿ ಆಂಗ್ಲ ಭಾಷಾ ಮಾಧ್ಯಮಗಳಿಗಿಂತಲೂ ಕೂಡ ಈ ಲೋಕಲ್ ಮೀಡಿಯಾ ಅಂತ ಹೇಳ್ತಾರೆ. ಹೌದು, ಪ್ರಾದೇಶಿಕವಾಗಿ ಅಲ್ಲಿಯ ಜನರ ಯಾವುದೋ ಒಂದು ರಸ್ತೆ ಹೊಂಡಗಳ, ಇದು ನಾನೀಗ ಕೆಲಸ ಮಾಡ್ತಾ ಇರುವಂತಹ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ, ನಮಗೆ ಒಂದು ಫೋನ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ದಿನನಿತ್ಯ ನಮ್ಮ ಏರಿಯಾದಲ್ಲಿ ಈ ಥರ ಸಮಸ್ಯೆ ಇದೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಜನ ನಂಬಿ ಕಳಿಸ್ತಾರೆ. ನಾವು ಅದನ್ನು ಮರುದಿನ ಅದನ್ನು ಬರೆದದ್ದನ್ನು ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ ಸರಿಪಡಿಸಿದಂಥ ನೂರಾರು ಘಟನೆಗಳಿದೆ, ದಿನನಿತ್ಯ ಇದು ಆಗ್ತಾ ಇದೆ. ಅಂದರೆ ಇಂದಿಗೂ ಕೂಡ ಇದು ಎಷ್ಟು ಪ್ರಚಲಿತವಾಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದ ಸಂಗತಿ. ಹಾಗಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವುದು ಹೆಚ್ಚು ಕೆಲಸವನ್ನು ನಾವು ಮಾಧ್ಯಮಗಳು, ಮುಖ್ಯವಾಹಿನಿಯ ಮಾಧ್ಯಮಗಳು ಮಾಡಬೇಕು. ಹಾಗಾಗಿ ಇದರ ಪ್ರಸ್ತುತತೆ ಯಾವತ್ತಿಗೂ ಇರ್ತದೆ ಅನ್ನುವಂಥದ್ದು ನನ್ನ ಯೋಚನೆ. ಮೇಡಮ್, ಈಗ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದೇವೆ, ಜವಾಬ್ದಾರಿ ಬಗ್ಗೆ, ಮಾಧ್ಯಮದ ಮುಖ್ಯವಾಹಿನಿ ಜವಾಬ್ದಾರಿ ಬಗ್ಗೆ ವೇಣು ಅವರು ಮಾತಾಡ್ತಾ ಹೇಳಿದರು, ಸ್ವಾತಂತ್ರ್ಯ ಯಾವಾಗಲೂ ಜವಾಬ್ದಾರಿ ಜೊತೆ ಬರಬೇಕು ಅಂತ ಹೇಳುವಂಥದ್ದು. ನಮಗೆ ಯಾವುದೇ ಇದ್ರೂ ಕೂಡ, ಅದು ಸಾಂವಿಧಾನಿಕವಾಗಿರ್ಬೋದು, ಏನೇ ಇದ್ರೂ ಕೂಡ ಸಾಂಸ್ಥಿಕವಾಗಿ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ಒಂದು ಪ್ರಶ್ನೆ. ಮತ್ತು ಸ್ವಾತಂತ್ರ್ಯ ಯಾವಾಗಲೂ ಅಬ್ಸಲ್ಯೂಟ್ ಅಲ್ಲ, ಅದು ಖಂಡಿತ ಕಂಟ್ರೋಲ್ಡ್, ರಿಸ್ಟ್ರಿಕ್ಟೆಡ್ ಯಾವಾಗಲೂ ಕೂಡ. ಹಾಗಿದ್ದರೆ ಮಾತ್ರ ಅದರಲ್ಲೊಂದು ಟೇಸ್ಟ್ ಇರ್ತದೆ, ಅದಕ್ಕೊಂದು ರುಚಿ ಇರ್ತದೆ ಅಂತ ಪತ್ರಿಕೋದ್ಯಮಕ್ಕೆ ಅಂತ ಹೇಳುವಂಥದ್ದು, ಅಥವಾ ಅಂಥ ಸ್ವಾತಂತ್ರ್ಯಕ್ಕೆ. ಒಂದು ಈಗ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಕಮರ್ಷಿಯಲೈಸೇಷನ್ ಯಾವುದು ಇಂಪಾರ್ಟೆಂಟ್ ಅಂತ ಮಾಧ್ಯಮಕ್ಕೆ ಅರಿವಿರಬೇಕು ಒಂದು. ಇನ್ನೊಂದು, ಅವರು ವಾಚ್ ಡಾಗ್ ಫಂಕ್ಷನ್ ಏನಿದೆ ಅದು ಸರ್ಕಾರ ಮತ್ತು ಏನು ಜನರ ನಡುವಿನ ಒಂದು ಲಿಂಕ್ ಆಗಿ ಕೆಲಸ ಮಾಡುವಂಥ ಏನು ಜವಾಬ್ದಾರಿ ಇದೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು. ಇನ್ನೊಂದು ಎಥಿಕಲ್ ಜರ್ನಲಿಸಮ್ ಅನ್ನುವಂಥದ್ದು, ಆ ನೈತಿಕತೆಯನ್ನು ಮೀರಿ ಜರ್ನಲಿಸಮನ್ನು ಅಥವಾ ಪತ್ರಿಕೋದ್ಯಮವನ್ನು ಮಾಡೋದು ಖಂಡಿತ ಸರಿಯಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು ಸೆಲ್ಫ್ ರೆಗ್ಯುಲೇಷನ್. ಈಗ ಬೇರೆ ಯಾವುದೇ ರೆಗ್ಯುಲೇಷನ್ಗಳು ಅದು ಸೆಕೆಂಡರಿ, ತಾನು ಎಷ್ಟು ಜವಾಬ್ದಾರಿಯಿಂದ ಸಾಮಾಜಿಕವಾಗಿ ನಡ್ಕೊಳ್ತೇನೆ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಡಿಜಿಟಲ್ ರೆಸ್ಪಾನ್ಸಿಬಿಲಿಟಿ, ಅಂದರೆ ಎಲ್ಲರೂ ಕೂಡ ಆನ್ಲೈನ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗೆ ಹೋದಾಗ ಅಲ್ಲಿ ನನ್ನ ಜವಾಬ್ದಾರಿ ಏನು ಅಂತ ಹೇಳುವ ಅರಿವು ಒಬ್ಬ ಪತ್ರಕರ್ತನಿಗೆ, ಒಂದು ಸಂಸ್ಥೆಗೆ, ಪತ್ರಿಕಾ ಸಂಸ್ಥೆಗೆ ಇದ್ದರೆ ಬಹುಶಃ ಅದು ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತದೆ. ಈಗ ನೀವು ಹೇಳಿದ ಅಂಶವನ್ನೇ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗೋದಾದರೆ, ಅದೇ ಇವತ್ತಿನ ಲೇಟೆಸ್ಟ್ ಸೋಷಿಯಲ್ ಮೀಡಿಯಾಕ್ಕೆ ಹಾಗೂ ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಇರುವ ವ್ಯತ್ಯಾಸ. ಇವತ್ತು ನಾನು ನನ್ನ ಪತ್ರಿಕೆಯಲ್ಲಿ ಒಂದು ಸೆಂಟೆನ್ಸ್ ಬರೆಯುವಾಗ ನಾನು ಜವಾಬ್ದಾರಿಯಿಂದ ಬರೀತೇನೆ. ಯಾಕಂತ ಹೇಳಿದ್ರೆ ಇದನ್ನು 3 ಹಂತದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ರೇಡಿಯೋದಲ್ಲಿ ಮಾತಾಡ್ತಂಥ ಇರುವಂಥ ವಿಷಯ ಕೂಡ ಇದು ಪ್ರಸಾರಕ್ಕೆ ಯೋಗ್ಯವೇ ಅಲ್ವ ಅನ್ನೋದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಇದರ ಹಿಂದೆ ಒಂದು ತಂಡ ಇರ್ತದೆ. ಅಂದರೆ ಸಮಾಜಕ್ಕೆ ನಾವು ಮಾತನಾಡುವ ಯಾವುದೇ ಒಂದು ವರ್ಡಿಂದ ಕೂಡ ಅದು ನೆಗೆಟಿವ್ ಹೋಗಬಾರ್ದು, ಅಥವಾ ಅದು ಸಾಮಾಜಿಕ ಆರೋಗ್ಯಕ್ಕೆ ಅದು ಕುಂದು ತರಬಾರ್ದು. ಆದರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದ ಇದನ್ನೇ ಕಂಟೆಂಟನ್ನು ತಗೊಂಡು ನೋಡಿದರೆ, ತಮ್ಮ ಮೂಗಿನ ನೇರಕ್ಕೆ ಅದು ಸತ್ಯವೋ ಅಲ್ವೋ ಅಂತ ಹೇಳೋದನ್ನು ಬಿಟ್ಟು ಒಂದಷ್ಟು ಅದಕ್ಕೆ ಫಾಲೋವರ್ಸ್ ಇರ್ತಾರೆ, ಅವರು ಕೂಡ ಅದನ್ನು ವಾ ಅಂತೇಳಿ ಹೊಗಳೋರು ಇರ್ತಾರೆ, ಅದನ್ನು ಸರಿ ಉಲ್ಟಾ ಅದಕ್ಕೆ ತಗೊಳ್ಳೋರು ಇರ್ತಾರೆ. ಅಂದರೆ ವಿಶ್ಲೇಷಣೆ ಮಾಡಿ ನೋಡುವವರ ಸಂಖ್ಯೆ ತುಂಬ ಕಡಿಮೆ ಇದೆ. ಅಂದರೆ ಇದಕ್ಕೆ ಡಿಜಿಟಲ್ ಲಿಟ್ರಸಿ ಕೂಡ ತುಂಬ ಕಡಿಮೆ ಇದೆ ಅಂತೇಳಿ ಹೇಳ್ಬೋದು. ನಮ್ಮ ಕೈಯಲ್ಲಿ ಫ್ರೀ ಡಾಟಾ ಇದೆ ಬಿಟ್ಟರೆ ಸಾಕ್ಷರತೆ, ಡಿಜಿಟಲ್ ಸಾಕ್ಷರತೆ ತುಂಬ ಕಡಿಮೆ ಇದೆ. ಈ ಹಂತದಲ್ಲೇ ನಿಜವಾದ ಸಾಮಾಜಿಕ ಮಾಧ್ಯಮ ಹಾಗೂ ನಿಜವಾದ ಸಾಂಪ್ರದಾಯಿಕ ಜವಾಬ್ದಾರಿಯುತ ಮಾಧ್ಯಮದ ಪಾತ್ರಗಳ ಡಿಫರೆನ್ಸ್ ಅನ್ನು ಕೂಡ ಜನರು ಅರಿತುಕೊಳ್ಬೇಕಾಗುತ್ತೆ. ಅಂದರೆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಬೇಕು, ವಿಶ್ವಾಸಾರ್ಹತೆ ಉಳಿಸ್ಕೊಳ್ಬೇಕು. ಭವಿಷ್ಯದಲ್ಲಿ ಮಾಧ್ಯಮ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ಅಂತ ನಾವು ಹೇಳ್ಬೋದು. ಸರಿ ಕೇಳುಗರೆ, ನಾಗರಿಕ ಜಗತ್ತಿಗೆ ಹಿಂದೆಯೂ ಇಂದಿಗೂ ಮುಂದೆ ಕೂಡ ಸುದ್ದಿ ಅನ್ನೋದು ಉಸಿರಾಟದಷ್ಟೇ ಅಗತ್ಯ. ಸುದ್ದಿಯ ಗುಂಗಿಂದ ಆಚೆ ಬಂದರೆ ನಾವು ಸಾಮಾನ್ಯ ಜ್ಞಾನದ ಸಮಕಾಲೀನ ಬೆಳವಣಿಗೆಗಳ ಪರಿಧಿಯಿಂದ ಹೊರಗೆ ಉಳಿಯುತ್ತೇವೆ. ಸುದ್ದಿಯನ್ನು ಹಿಂದೆ ಪಡೀತಾ ಇದ್ದ ವಿಧಾನ, ಇವತ್ತು ಪಡೆಯುತ್ತಿರುವ ಮಾಧ್ಯಮ, ಮುಂದೆ ಪಡೆಯಬಹುದಾದ ರೀತಿ ಬದಲಾಗಿರಬಹುದು, ಬದಲಾಗಬಹುದು. ಆದರೆ ಸುದ್ದಿ ನೀಡುವ ಮಾಧ್ಯಮ ಯಾವುದೇ ಇದ್ದರೂ ಅದು ವಿಶ್ವಾಸಾರ್ಹ ಆಗಿರಬೇಕು. ಸುದ್ದಿಯನ್ನು ಖಚಿತವಾಗಿ ನಿರ್ಭೀತಿಯಿಂದ ನೀಡಲು ಮಾಧ್ಯಮಗಳಿಗೆ ಅವಕಾಶ ಬೇಕು. ಸುದ್ದಿಗಾರರಿಗೆ ರಕ್ಷಣೆ ಬೇಕು, ಸ್ವಾತಂತ್ರ್ಯ ಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂತಹ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಮೇ 3 ಎನ್ನುವ ಈ ವಿಶೇಷ ದಿವಸ ಸಕ್ರಿಯ ಕಾರ್ಯನಿರತ ಪತ್ರಕರ್ತರ ವೃತ್ತಿ ಬದುಕಿನಲ್ಲಿ ಹೆಚ್ಚು ಆತ್ಮವಿಶ್ವಾಸ ತುಂಬಲಿ ಅನ್ನುವ ಆಶಯ ನಮ್ಮದು ಕೂಡ. ಮುದ್ರಣವೇ ಇರಲಿ, ಡಿಜಿಟಲ್ ಇರಲಿ, ಮಾಧ್ಯಮ ಸ್ವಾತಂತ್ರ್ಯ ಅಬಾಧಿತವಾಗಿರಲಿ, ವಿಶ್ವಾಸಾರ್ಹತೆ ಸದಾ ಜೊತೆಗಿರಲಿ. ಇಷ್ಟು ಹೊತ್ತು ವಿಚಾರದ ಕುರಿತು ಬೆಳಕು ಚೆಲ್ಲಿದ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ KS ಇಬ್ಬರಿಗೂ, ಹಾಗೂ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಆಲಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಂವಾದ ಕೇಳಿದಿರಿ.
ಭಾಗವಹಿಸಿದವರು ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ಸಂವಾದ ನಡೆಸಿಕೊಟ್ಟವರು ಕೃಷ್ಣಮೋಹನ ತಲೆಂಗಳ. ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.